ಜಾಸ್ತಿ ಮಾತಾಡಲ್ಲ. ಎರಡು ನೀವು ಇದ್ದೀರಾ, ತುಂಬಾ ಸಂತೋಷ, ಖುಷಿ. ಅದಕ್ಕೂ ಎಲ್ಲರೂ ನಿಮಗೋಸ್ಕರನೇ ಈ ಕಾರ್ಯಕ್ರಮ, ನಮಗೋಸ್ಕರ ನಾವು ಡೈಲಿ ಈ ಕಾರ್ಯಕ್ರಮ ಮಾಡ್ತೀವಿ, ವರ್ಷಕ್ಕೊಂದು ಕಾರ್ಯಕ್ರಮ ಇದೆ, ನಿಮಗೋಸ್ಕರನೇ ಈ ಕಾರ್ಯಕ್ರಮ, ನಿಮಗೋಸ್ಕರನೇ ಮಾತಾಡೋದು. ನಾವು ಅಂದಿದ್ದಕ್ಕೆ ನಿಮಗೊಂದು ಉತ್ತರ ಕೊಡಬೇಕು ಅಂತ ನಮ್ಮ ಆಸೆ ಆಗ್ತಾ ಇದೆ ನನಗೆ. ಅದರಿಂದ ಆ ಉತ್ತರವನ್ನು ಕೊಟ್ಬಿಡ್ತೀವಿ ನಿಮಗೆ. ಇವತ್ತು ಕೆಂಪೇಗೌಡರು ಏನ್ ಮಾಡಿದ್ದಾರೆ ಅಂದ್ರೆ, ಬೆಂಗಳೂರನ್ನ ಅಚ್ಚುಕಟ್ಟಾಗಿ ಶುದ್ಧವಾಗಿರತಕ್ಕಂಥ ಒಂದು ಕನ್ನಡಿ ರೀತಿಯಲ್ಲಿ ನಮ್ಮ ಬೆಂಗಳೂರನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಮೈಸೂರು ಮಹಾರಾಜರು ನಮಗೆ ಮೊದಲು ಏಷ್ಯಾದಲ್ಲೇ ಮೊದಲು ಮಿಂಟೋ ಹಾಸ್ಪಿಟಲ್, ಕಣ್ಣಿನ ಆಸ್ಪತ್ರೆ ಕೊಟ್ಟಿದ್ದಾರೆ. ಏಷ್ಯಾದಲ್ಲೇ ಮೊದಲನೇದಾಗಿ ಕರೆಂಟ್ ಉತ್ಪತ್ತಿ ಆಗಿದೆ ನಮಗೆ. ಇವತ್ತು ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಹಾಸ್ಪಿಟಲ್ಸ್ ಆಗ್ಬೋದು, ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆರೆಗಳು, ಇದೆಲ್ಲ ಬಂದ್ಬಿಟ್ಟು ಅವತ್ತಿನ ಮೈಸೂರು ಮಹಾರಾಜರು, ಕೆಂಪೇಗೌಡರು ಎಲ್ಲರೂ ಸೇರಿ ಎಲ್ಲರೂ ಕೈವಾಡವಿದೆ. ಇವತ್ತು ನಾವೆಲ್ಲ ಇಲ್ಲಿ ಇದೀವಲ್ಲ, ಅವರು ಕಟ್ಟಿರೋದನ್ನ ಉಳಿಸ್ಕೊಂಡು ಹೋಗ್ರು ಅಂತ ಅವ್ರು ಹೇಳಿದ್ದಾರೆ ನಮಗೆ. ಅವರು ಕಟ್ಟಿದ್ದಾರೆ, ನಾವು ಕೆರೆಯನ್ನ ಒತ್ತುವರಿ ಮಾಡ್ತಾ ಇದ್ದೀವಿ, ರಾಜಕಾಲುವೆನ ಒತ್ತುವರಿ ಮಾಡ್ತಾ ಇದ್ದೀವಿ, ಕಾಲ್ದಾರಿಯನ್ನ ಒತ್ತುವರಿ ಮಾಡ್ತಾ ಇದ್ದೀವಿ, ಕೆರೆಗಳನ್ನ ಮುಚ್ಚಾಕ್ಬಿಟ್ಟಿದ್ದೀವಿ. ಇವತ್ತು ಎಕ್ಸಾಂಪಲ್, ನನಗೆ ಯಾವಾಗ ಹೋದಾಗ ಬೆಳಗ್ಗೆ ಶುಕ್ರವಾರ ನಾನು ವಿಧಾನಸೌಧ ಕಡೆ ಹೋಗ್ತೀನಿ. ನಾನು ಹೋಗುವಾಗ ನಮ್ಮ ಮನೆಯಿಂದ ಬಂದು ಕಸ್ತೂರಿ ನಗರಲ್ಲಿ ಹೋಗ್ತೀನಿ. ಅಲ್ಲೊಂದು ಕೆರೆ ಇತ್ತು. ಆ ಕೆರೆಯಲ್ಲಿ ಸರ್, ನಾನು ಅಲ್ಲಿ ಬೆಂಗಳೂರಲ್ಲಿ ನಮ್ಮ ಚಿಕ್ಕಪ್ಪ ಮನೆಗೆ ಹೋದ್ರೆ ಆ ಕೆರೆಯಲ್ಲಿ ಈಜೊಡಿತಾ ಇದ್ದೆ ನಾನು. ಇವತ್ತು ಆ ಕೆರೆಯಲ್ಲಿ ಮನೆಗಳಾಗಿದ್ದಾವೆ, ಬ್ರಿಡ್ಜ್ ಆಗಿದೆ, ಫ್ಲೈಓವರ್ ಆಗಿದೆ, ಮನೆಗಳ PDF ಲೇಔಟ್, ಅದು ಕೆರೆನ BDO ಲೇಔಟ್ ಮಾಡಿದ್ದಾರೆ. BDO ಲೇಔಟ್, BDOಲಿಂದ ಮನೆಗಳಾಗಿದೆ. ಈ ಬೆಳಗಾನಲ್ಲಿ ನಮ್ಮ ಕಸ್ತೂರಿ ನಗರದ ರೈಲ್ವೆ ಗೇಟ್ ಬರುತ್ತೆ ಸರ್, ರೈಲ್ವೆ ಗೇಟ್ ಪಕ್ಕದಲ್ಲಿ ಇದ್ದಿದ್ದು ಕೆರೆ 3 ಕೆರೆ ಇದೆ. ಆ ಕಡೆ ಒಂದು ಕೆರೆ, ಬೆಳಗಾನಲ್ಲಿ ನಮ್ಮ ಪೈಲೇಔಟ್ ಕಡೆ ಒಂದು ಕೆರೆ, ಈ ಕಡೆ FCI ಗೋಡನ್ ಕಡೆ ಒಂದು, FCI ಗೋಡನ್ ಫ್ಯಾಕ್ಟ್ರಿ ಕಡೆ, ಈ ಕಡೆ ಕಸ್ತೂರಿ ನಗರ ಕಡೆ ಒಂದು 3 ಕೆರೆ ಸೆಂಟ್ರಲ್ಲಿ ರೈಲ್ವೆ ಓಡಿಸಿರೋದು. ಆ ಕೆರೆನೆಲ್ಲ ಇವತ್ತು ನಮ್ಮ ಕೆರೆಗಳು ಅಂತ ಹೇಳಿದ್ರೆ ತಾಯಿಯ ಗರ್ಭ. ತಾಯಿಯ ಗರ್ಭ ಎಷ್ಟು ಶ್ರೇಷ್ಠವೋ ನಮಗೆ, ಅಷ್ಟು ಶ್ರೇಷ್ಠ ನಮಗೆ ಕೆರೆಗಳು, ರಾಜಕಾಲುವೆಗಳು, ಕುಂಟೆಗಳು, ಕಾಲ್ದಾರಿಗಳು, ಬಂಡಿದಾರಿಗಳು. ಇವತ್ತು ಆ ಪುಣ್ಯಾತ್ಮರು, ಆ ಮಹಾನೀರು ಇದೆಲ್ಲ ನಮಗೆ ಆಸ್ತಿಯಾಗಿ ಇದನ್ನೆಲ್ಲ ಕಾಪಾಡಿಕೊಂಡ್ರು ಅಂತೇಳಿ ನಮಗೆಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಯಾರು? ಕೆಂಪೇಗೌಡರು, ಮೈಸೂರು ಮಹಾರಾಜರು, ಇವರೆಲ್ಲರೂ ಕೊಟ್ಬಿಟ್ಟು ಹೋಗಿದ್ದಾರೆ. ಯಾರಿಗೋಸ್ಕರ ಕೊಟ್ಟರು ಅವರು? ನಾವು ಬದುಕೋಕ್ಕೋಸ್ಕರ, ನಾವು ಊಟ ಮಾಡೋಕ್ಕೋಸ್ಕರ, ನಾವು ಬದುಕಿ ನಾವು ಊಟ ಮಾಡಿ ನಮ್ಮ ಮಕ್ಕಳು ಹಿಂಗೆ ಪರಂಪರೆಯ ಒಂದು ವಾಡಿಕೆಯಾಗಿ ಇದು ಇರಲಿ, ಇದನ್ನ ಕಾಪಾಡ್ಕೊಂಡು ಹೋಗ್ರಿ ಅಂತ ಕೊಟ್ರೆ, ಇವತ್ತು ನಮ್ಮವ್ರ ಜನರು ಏನ್ ಮಾಡ್ತಾ ಇದ್ದಾರೆ? ಊರಲ್ಲಿ ರೋಡ್ ಮಾಡಕ್ ಹೋದ್ರೆ ಸರ್ಕಾರಿ ಜಾಗದಲ್ಲೇ ಇರ್ತಾರೆ ಅವರು, ಆದ್ರೂ ಆ ರೋಡ್ ಜಾಗ ಬಿಡೋದಿಲ್ಲ, ಅದಕ್ಕೆ ಗಲಾಟೆ ಮಾಡ್ತಾರೆ. ಈ ಪದ್ಧತಿಗಳನ್ನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು, ಅದೇ ರೀತಿ ಮೈಸೂರು ಮಹಾರಾಜರು, ಕೆಂಪೇಗೌಡರು ಈ ಪದ್ಧತಿಗಳನ್ನ ಹೇಳ್ಕೊಟ್ಟಿಲ್ಲ. ನೀವು ಕೆರೆಗಳನ್ನ ಉಳಿಸ್ರಿ ಅಂತ ಹೇಳಿದ್ದಾರೆ, ಕೆರೆಗಳನ್ನ ಕಾಪಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಆಗ್ತಾ ಇರೋ ಪರಿಸ್ಥಿತಿ ಏನಿದೆ ಅಂದ್ರೆ, ಅವನ್ನೆಲ್ಲ ನಾವು ಮರ್ತೋಗಿದ್ವಿ. ಅವ್ರು ಕೊಟ್ಟಿರೋದನ್ನ ಉಳಿಸ್ಕೊಂಡೋದ ಸಾಕು ನಾವು, ಅವ್ರು ಕೊಟ್ಟಿರೋದನ್ನ ಪ್ಲಸ್ ಮಾಡ್ಕೊಂಡು ಹೋಗೋದೇ ಬೇಡ, ನಾವು ಇನ್ನು ಸೇರಿಸೋದು ಬೇಡ, ಇರೋದನ್ನ ಕಾಪಾಡ್ಕೊಂಡೋದ್ರೆ ಸಾಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತೆಲ್ಲರಿಗೂ ಹೇಳ್ತಾ, ಇವತ್ತು ಎಷ್ಟೋ ಜನ, ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಆಗಿದೆ, DC ಅವರು ನಾವು ಡೈಲಿ ಇದನ್ನ ಮೀಟಿಂಗ್ ಮಾಡ್ತಾನೆ ಇದ್ದೀವಿ. 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲಿ ಮೀಟಿಂಗ್ ಮಾಡ್ತಾ ಇದ್ದೀವಿ. ಮೆಡಿಕಲ್ ಕಾಲೇಜ್ಗೆ ಜಾಗ ಹುಡುಕ್ತಾ ಇದ್ದೀವಿ, ತುಂಬಾ ಜಾಗಗಳಿದ್ದಾವೆ, ಅದೆಲ್ಲ ಪಬ್ಲಿಕ್ ಆಕ್ಯುಪೈ ಆಗಿದ್ದಾವೆ. ನಾವೇನಾದ್ರೂ ಮಾಡಕ್ ಹೋದ್ರೆ ನಮ್ಮ ಮೇಲೆ ಇದು ಮಾಡ್ತಾರೆ. ಆದ್ರೂ ಜಿಲ್ಲಾಧಿಕಾರಿಗಳು ನಾವು ಮಾತಾಡಿದ್ದೀವಿ, ಯಾರೋ ಒಬ್ಬರಿಗೋಸ್ಕರ ನಾವು ಇದನ್ನು ಕಳ್ಕೊಳ್ಳೋದಲ್ಲ, ಈ ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ 1000 ಜನ ನಮ್ಮ ವಿರುದ್ಧವಾಗಾದ್ರೂ ಪರವಾಗಿಲ್ಲ, ನಾವು ಕೆಲಸವನ್ನು ಮಾಡೇ ತಿರ್ಬೇಕು ಅಂತ ಅದನ್ನ ಕಾಪಾಡ್ಕೊ ಅಂತ ಹೇಳಿದ್ರೆ ಯಾರು? ಕೆಂಪೇಗೌಡರು, ಮೈಸೂರು ಮಹಾರಾಜರು ಕಾಪಾಡ್ಕೊ ಅಂತ ಹೇಳಿರೋದು ನಮ್ಮನ್ನ. ನಾವು ಕಾಪಾಡ್ಕೊಳ್ತೀವಿ, ಯಾರು ಹೇಗನಿಷ್ಠ ಆದ್ರೂ ಪರವಾಗಿಲ್ಲ, ಯಾರು ಏನೇ ಮಾಡಿದ್ರು ಪರವಾಗಿಲ್ಲ, ನಾವು ಅದನ್ನೆಲ್ಲ ಕಾಪಾಡ್ಕೊಳ್ತೀವಿ ಅಂತ ಹೇಳ್ತಾ, ಇವತ್ತಿಂದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಬೆಳಗ್ಗೆಯಿಂದ 5ನೇ ಕಾರ್ಯಕ್ರಮ ಇದು, 5ನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಒಕ್ಕಲಿಗರ ಸಂಘದ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ನಿರ್ದೇಶಕರು, ಸ್ಟೇಟ್ ಒಕ್ಕಲಿಗರ ಸಂಘದ ನಿರ್ದೇಶಕರು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕರಿಸ್ತಾ, ಅದೇ ರೀತಿಯಲ್ಲಿ ಡಾಕ್ಟರ್ ಬಾಲಗಂಗಾಧರ ಸ್ವಾಮಿಯವರು ಆಶೀರ್ವಾದ, ನಿರ್ಮಲಾನಂದ ಸ್ವಾಮಿಯವರ ಆಶೀರ್ವಾದ, ಮಂಗಲಾನಂದ ಸ್ವಾಮಿಗಳ ಆಶೀರ್ವಾದ ಇರಲಿ ಅಂತ ಅವರಲ್ಲಿನೂ ಅವ್ರ ಪಾದಗಳಿಗೆ ನಮಸ್ಕರಿಸ್ತಾ, ನಾನು ಅವರನ್ನ ನೆನೆಸ್ಕೊಳ್ತಾ, ಅವ್ರ ಪಾದಗಳಿಗೆ ನಮಸ್ಕರಿಸ್ತಾ, ಅವ್ರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.